ಅನೇಕ ದಶಕಗಳಿಂದಲೂ ಕೂಡ ಉಡುಪಿ ಕೃಷ್ಣ ಮಠದಲ್ಲಿ ಪರ್ಯಾಯ ಕಾರ್ಯಕ್ರಮ ನಡೆಯುತ್ತೆ. ಈ ಬಾರಿಯ ಪರ್ಯಾಯ ಕಾರ್ಯಕ್ರಮ ಸಂಘವಾಗಿ ನಡೀತಾ ಇದೆ. ಆದರೆ ಆ ಡಿಸಿ ಕಡೆಯಿಂದ ಕೇಸರಿ ಧ್ವಜ ಪ್ರದರ್ಶನ ಆಗಿ ಸಣ್ಣ ಎಡವಟ್ಟೊಂದು ಸಂಭವಿಸಿದೆ. ವಿವಾದಕ್ಕೆ ಎಡೆ ಮಾಡಿಕೊಟ್ಟ ಜಿಲ್ಲಾಧಿಕಾರಿಯ ನಡೆ. ಜಿಲ್ಲಾಧಿಕಾರಿ ಒಂದು ಸರ್ಕಾರದ ಭಾಗ. ಉಡುಪಿ ಪರ್ಯಾಯ ಕಾರ್ಯಕ್ರಮದಲ್ಲಿ ಒಂದು ಗುಂಪಿಗೆ ಇಷ್ಟವಾಗುವ, ಒಂದು ಸಮುದಾಯಕ್ಕೆ ತೃಪ್ತಿಯಾಗುವ ಒಂದು ಧ್ವಜವನ್ನ ಉಡುಪಿ ಕೃಷ್ಣ ಮಠದ ಪರ್ಯಾಯ ಕಾರ್ಯಕ್ರಮದಲ್ಲಿ ಈ ಘಟನೆ. ಜಿಲ್ಲಾಧಿಕಾರಿಯಿಂದ ಸೇವಾ ನಿಯಮ ಉಲ್ಲಂಘನೆ. ಕೇಸರಿ ಧ್ವಜ ಹಾರಿಸಿ ವಿವಾದಕ್ಕೀಡಾದ್ರ ಡಿಸಿ. ಕೇಸರಿ ಧ್ವಜ ಹಾರಿಸ್ತಾರೆ. ಕೇಸರಿ ಬಿಟ್ಟು ಕಾಂಗ್ರೆಸ್ ಧ್ವಜ ಹಾರಿಸಬೇಕಿತ್ತ ಸುನೀಲ್ ಕುಮಾರ್ ಆಕ್ರೋಶ. ಕಾಂಗ್ರೆಸ್ ಧರ್ಮ ದ್ರೋಹಿಗಳಂತೆ ವರ್ತಿಸುತ್ತಿದೆ ಬಿಜೆಪಿ ಎಂಎಲ್ಎ ಕಿಡಿ. ಉಡುಪಿ ಪರ್ಯಾಯದಲ್ಲಿ ಡಿಸಿಯಿಂದ ಕೇಸರಿ ಧ್ವಜ ಪ್ರದರ್ಶನ. ಉಡುಪಿ ಕೃಷ್ಣ ಮಠದ ಮುಂದೆ ಒಂದು ಪರ್ಯಾಯ ಕಾರ್ಯಕ್ರಮ ಅಂತ ನಡೆಯುತ್ತೆ. ಈ ಬಿಜೆಪಿ ನಾಯಕರು ಹುಟ್ಟುವ ಮುನ್ನವೇ ಕಾರ್ಯಕ್ರಮ ನಡೀತಾ ಇತ್ತು. ಕರಾವಳಿ ಭಾಗದಲ್ಲಿ ಅದೊಂದು ಕಾರ್ಯಕ್ರಮ. ಸರ್ವಧರ್ಮದ ಸಹೋದರತೆಯ ಸಂಕೇತವಾಗಿ ಆ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಆ ಭಾಗದ ಕ್ರೈಸ್ತರು, ಮುಸಲ್ಮಾನರು, ಹಿಂದೂಗಳು ಸೇರ್ಕೊಂಡು ಮಾಡುವಂತಹ ಕಾರ್ಯಕ್ರಮ. ಅದು ಯಾವುದೊಂದು ವಿಭಾಗಕ್ಕೋ ಯಾವುದೋ ಒಂದು ಧರ್ಮಕ್ಕೋ ಸೀಮಿತವಾಗಿರುವ ಕಾರ್ಯಕ್ರಮ ಅಲ್ಲ. ಅದು ಒಂದು ತರಹದ ನಾಡ ಹಬ್ಬ. ಅದೊಂದು ಊರಿನ ಹಬ್ಬ. ಅದು ಒಂದು ಧರ್ಮಕ್ಕೆ ಸೀಮಿತವಾಗಿರೋ ಹಬ್ಬವೇ ಅಲ್ಲ ಪರ್ಯಾಯ ಕಾರ್ಯಕ್ರಮ. ಇನ್ನು ಆ ಕಾರ್ಯಕ್ರಮದಲ್ಲಿ ಒಂದು ಧರ್ಮಕ್ಕೆ ಸೀಮಿತ ಆಗುವಂತಹ ಯಾವುದಾದ್ರೂ ಕ್ರಿಯೆ ಪ್ರಕ್ರಿಯೆಗಳು ಜನರಿಂದ ವ್ಯಕ್ತವಾಗುತ್ತೆ ಸಾಮಾನ್ಯವಾಗಿ. ಈ ಬಾರಿ ಏನಾಗಿದೆ ಅಂದರೆ ಅಲ್ಲಿನ ಜಿಲ್ಲಾಧಿಕಾರಿ ಕೇಸರಿ ಧ್ವಜ, ಭಗವದ್ ಧ್ವಜವನ್ನು ಪ್ರದರ್ಶನ ಮಾಡ್ತಾರೆ. ಅಲ್ಲ, ಹಸಿರು ಧ್ವಜ ಹಾರಿಸಿದ್ರೋ ಕೇಸರಿ ಧ್ವಜ ಹಾರಿಸಿದ್ರೋ, ಹಸಿರು ಹಾರಿಸಬಾರ್ದು ಕೇಸರಿ ಧ್ವಜನೂ ಹಾರಿಸಬಾರ್ದು ಅನ್ನೋದು ಪ್ರಶ್ನೆ. ಈಗ ಅಲ್ಲಿನ ಜಿಲ್ಲಾಧಿಕಾರಿ ಆ ಭಾಗದ ಪ್ರತಿ ಧರ್ಮಕ್ಕೂ ಕೂಡ ಅವರು ಡಿಸಿನೇ. ಯಾವುದೋ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರೋರ. ಈಗ ಅವರ ವಿರುದ್ಧ ಕಾಂಗ್ರೆಸ್ನವರು ಅದೇ ತರಹದ ಆರೋಪ ಮಾಡ್ತಿದ್ದಾರೆ. ಡಿಸಿ ಯಾಕೆ ಅಲ್ಲಿನ ಬಿಜೆಪಿ ಎಂಎಲ್ಎ ಪ್ರೇರಿತ ಡಿಸಿ ಆಗಿ ಮಾರ್ಪಟ್ಟಿದ್ದಾರೆ ಅನ್ನೋ ಆರೋಪ. ಅಲ್ಲಿನ ಬಿಜೆಪಿ ಎಂಎಲ್ಎ ಅವರು ಹೇಳ್ದಂಗೆ ಕೇಳ್ತಿದ್ದಾರೆ. ಅಲ್ಲಿನ ಡಿಸಿ ಕಾಂಗ್ರೆಸ್ಸಿಗರು ಕಾಮೆಂಟ್ ಮಾಡ್ತಿದ್ದಾರೆ. ನಿಮಗೆ ಯಾರಾದರೂ ಬಿಜೆಪಿ ನಾಯಕರು ಒತ್ತಡ ಹಾಕಿದ್ರ ಕೇಸರಿ ಧ್ವಜವನ್ನು ಪ್ರದರ್ಶನ ಮಾಡೋದಕ್ಕೆ? ಇನ್ನೊಂದು ಕಡೆ ಯಶ್ಪಾಲ್ ಸುವರ್ಣ ಬಿಜೆಪಿಯ ಎಂಎಲ್ಎ, ಸುನೀಲ್ ಕುಮಾರ್ ಅವರು ಕೂಡ ಬಿಜೆಪಿಯ ಎಂಎಲ್ಎ, ಅವರು ಇಬ್ಬರು ನಿಂತ್ಕೊಂಡು ಡಿಸಿಯನ್ನು ಬಳಸಿಕೊಂಡ್ರ. ಅದರರ್ಥ ಡಿಸಿ ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ರ ಈ ಬಿಜೆಪಿ ಎಂಎಲ್ಎಗಳು. ಕೃಷ್ಣ ಮಠ ಸಂಘ ಪರಿವಾರ ಪ್ರೇರಿತ ಮಠ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಹೆಸರಿಗೆ ತಕ್ಕಂತೆ ಅಲ್ಲಿ ಕೇಸರಿ ಧ್ವಜ ಪ್ರದರ್ಶನ ಆಯಿತಾ ಅನ್ನೋದು ಮತ್ತೊಂದು ಕಡೆ ಆಕ್ರೋಶ. ಈ ಎಲ್ಲದರ ನಡುವೆ ಸೌಹಾರ್ದಯುತವಾದಂತಹ ಪರ್ಯಾಯ ಕಾರ್ಯಕ್ರಮ ಈಗ ವಿವಾದಕ್ಕೀಡಾಗಿದೆ. ಸೇವಾ ನಿಯಮವನ್ನು ಉಲ್ಲಂಘನೆ ಮಾಡಕೂಡ್ದು. ಅದು ತಹಶೀಲ್ದಾರ್ ಆಗಿರಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರಲಿ, ಜಿಲ್ಲಾಡಳಿತದ ಜಿಲ್ಲಾಧಿಕಾರಿನೇ ಆಗಿರಲಿ, ಒಂದು ಶಿಷ್ಟಾಚಾರಗಳಿರ್ತವೆ, ಒಂದು ಪ್ರೋಟೋಕಾಲ್ ಇರ್ತವೆ. ಸರ್ಕಾರದ ಭಾಗ. ಈಗ ಉದಾಹರಣೆಗೆ ಸಿಎಂ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ಎಲ್ಲ ವರ್ಗ, ಎಲ್ಲ ಸಮುದಾಯ, ಜಾತಿ ಭೇದ, ಧರ್ಮಾತೀತ, ಎಲ್ಲ ಪಕ್ಷಾತೀತವಾಗಿ ಅವರು ಮುಖ್ಯಮಂತ್ರಿ. ಅದೇ ತರಹ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರು ಕೂಡ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಕೆಲಸ ಮಾಡಬೇಕು ಅನ್ನೋ ಅರ್ಥಗಳನ್ನು ಕೊಡುತ್ತೆ. ಈಗ ಪರ್ಯಾಯ ಕಾರ್ಯಕ್ರಮದಲ್ಲೂ ಕೂಡ ಈ ತರಹದೊಂದು ಎಡವಟ್ಟು ಸಂಭವಿಸಿದೆ. ಅಲ್ಲಿನ ಜಿಲ್ಲಾಧಿಕಾರಿ ಕೇಸರಿ ಧ್ವಜ ಅರ್ಥಾತ್ ಭಗವದ್ ಧ್ವಜ ಪ್ರದರ್ಶನ ಮಾಡಿ ಈಗ ವಿವಾದಕ್ಕೆ ಈಡಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.